ಪ್ರಣಮಾಮಿ ಪರಾಂ ಶಿವಾಂ ವಿದ್ಯಾವಾರಿಧಿ ವಿದ್ಯಾವಾಚಸ್ಪತಿ ಗೀತಾ ಸರ್ವೋತ್ತಮಾಚಾರ್ಯ ಅಭಿನವ ಸಿದ್ಧಾರೂಢರೆಂದು ಬಿರುದಾಂಕಿತರಾದ ಶಟಸ್ಥಲ ಬ್ರಹ್ಮನಿಷ್ಠ ಶಂಭುಲಿಂಗಪ್ಪಾಜಿಯವರ ಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಬಸವಾದಿ ಪ್ರಮತರ ವೀರವಿರಾಗಿನಿ ಅಕ್ಕಮಾದೇವಿಯ ಅಖಿಲ ಭೋಗಾವಲಂಬನೆಯ ಜಾನ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪಾದ ಪದ್ಮಗಳಿಗೂ ನತಮಸ್ತಕನಾಗಿ ಜಗದ್ಗುರು ಸಿದ್ಧಾರೂಢರ ಬಸವಾದಿ ಪ್ರಮತರನ್ನ ಮನದಲ್ಲಿ ಧ್ಯಾನಿಸುತ್ತಾ ಈ ಒಂದು ಗುರು ಪೂರ್ಣಿಮೆಯ ನಿಮಿತ್ತವಾಗಿ ನಡೆದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಒಂದು ಈ ಲಿಂಗ ವೇದಿಕೆ ಅಥವಾ ಶಿವಯೋಗ ವೇದಿಕೆಯಲ್ಲಿ ಪಾಲ್ಗೊಂಡಿರುವ ನಮ್ಮ ಅಗ್ನಿಶನರು ನಮ್ಮ ಶಂಭುಲಿಂಗಪ್ಪಗಳ ವಿಚಾರವನ್ನು ಹೇಳುವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದರು, ಇಲ್ಲ ಶಟಸ್ಥಲ ಬ್ರಹ್ಮನಿಷ್ಠ. ಹಂಗೆ ಇದೊಂದು ಲಿಂಗ ವೇದಿಕೆ. ಈ ಲಿಂಗ ವೇದಿಕೆ ಅಥವಾ ಶಿವಯೋಗ ವೇದಿಕೆಯಲ್ಲಿ ಉಪಸ್ಥಿತರಾದ ಭಾಳ ಜನ ಅದಾರ. ಅದಕ್ಕೆ ನಮ್ಮ ಕೃಷ್ಣೇಗೌಡರು ಮತ್ತು ಸಿಂಧೂರಾಜ ಅವರು ಮತ್ತು ಪೂಜ್ಯ ತಂದೆಯವರು ಎಲ್ಲರನ್ನ ಆದಿಯಾಗಿ ಸಮಸ್ತರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಾ ಜೊತೆಗೆ ಅವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗುರು ಹಿರಿಯರಿಗೂ ಹಾಗೂ ಮಾತೆಯರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಲೇ ಮಾತಾಡಿದೆವು, ಎಲ್ಲ ಗಟ್ಟಿ ಮಂದಿ ಬಂದತಿ ಎತ್ತು ಮಾತಾಡಿದೆವು. ಯಾಕಂದ್ರೆ ಸಂಗೀತಗಾರರು ಗಟ್ಟಿನವರು ಬಂದಾರ, ಕೇಳೋರು ಗಟ್ಟಿನವರು ಬಂದಾರ, ಹೇಳೋರು ಅಂತೂ ಗಟ್ಟಿ ಅದಾರ. ಹಂಗೆ ಈ ಒಂದು ವಿಚಾರ, ಈ ಗುರುವಿನ ಮಹಿಮೆಯನ್ನು, ಈ ಗುರುವಿನ ವಿಚಾರವನ್ನು ಎಷ್ಟು ಹೇಳಿದರೂ ಕಡಿಮೆನೆ. ಯಾಕಂದರೆ ಸ್ವಾಭಾವಿಕವಾಗಿ ನಾವು ಭಾಳಷ್ಟು ಕಡೆ ಕೇಳ್ಕೊಂಡು ಬರ್ತೀವಿ, ಈ ಭವಬಂಧನವನ್ನು ಮತ್ತು ಜನನ ಮರಣ ರೂಪಾತ್ಮಕವಾದ ಈ ಚಕ್ರವನ್ನು ಕಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಾಮರ್ಥ್ಯ ಇರುವುದು ಯಾರು? ಗುರುವಿಗೆ ಮಾತ್ರ. ಸ್ವಾಭಾವಿಕವಾಗಿ ಒಂದು ಅನುಕೂಲಕ್ಕೆ ಅನುಗುಣವಾಗಿ ಶಿಕ್ಷಕರಿಗೆ ಗುರುಗಳು ಅಂತ ಕರಿತೀವಿ. ಇಲ್ಲಿ ಸ್ವಾಭಾವಿಕವಾಗಿ ಶಿಕ್ಷಕರು ಅನ್ನತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಕೇವಲ ಅಕ್ಷರ ಜ್ಞಾನವನ್ನು ಕೊಡ್ತಾರೆ ಹೊರತು ಅವರು ಬಹುಬಂಧನವನ್ನು ಕಳೆಯಲಾರು. ಅದಕ್ಕೆ ಅವರಿಗೆ ಒಂದು ಮೀಸಲಿಟ್ಟಾರೆ, ಏನು ಅಂದ್ರೆ ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ 5ಕ್ಕೆ ಇಟ್ಟಾರ. ಆದರೆ ಇಲ್ಲಿ ಗುರುವಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ ದಿನ ಯಾವುದು ಅಂದ್ರೆ ಇದು ಗುರು ಪೂರ್ಣಿಮೆ. ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತೂ ಕರೀತಾರೆ. ಯಾಕಂದ್ರೆ ಇಲ್ಲಿಂದ ಇನ್ನೊಂದು ವಿಶೇಷ ಇದ್ರದ್ದು ಏನಪ್ಪಾ ಅಂದ್ರೆ ಇಲ್ಲಿಂದ ಚಾತುರ್ಮಾಸ ಪ್ರಾರಂಭ ಆಯ್ತು. ಯಾಕಂದ್ರೆ ಇನ್ನ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾವ, ವಿಷಜಂತುಗಳು ಸಂಚಾರ ಬಹಳ ಆಕತಿ. ಆದ್ರಿಂದ ಸನ್ಯಾಸಿಗಳು ಇನ್ನು 4 ತಿಂಗಳು ಎಲ್ಲಿಯೂ ತಿರುಗಾಡಬಾರ್ದು, ಒಂದೇ ಜಾಗದಲ್ಲಿ ಇರಬೇಕು ಅನ್ನೋದಕ್ಕೆ ಇದಕ್ಕೆ ಚಾತುರ್ಮಾಸ ಅಂತ ಕರ್ಕೊಂಡು ಬಂದ. ಅಂದ್ರೆ 4 ತಿಂಗಳ ಪರ್ಯಂತರ ಒಂದೇ ಜಾಗದಲ್ಲಿ ಇರಬೇಕು. ಇದ್ದ ಅನಂತರ 4 ತಿಂಗಳು ಮುಗಿದ ಮೇಲೆ ಅವರು ಮತ್ತೆ ಸಂಚಾರವನ್ನು ಕೈಗೊಳ್ಬೋದು. ಯಾಕಂದ್ರೆ ಅವಾಗ ನದಿಗಳೆಲ್ಲವೂ ತಮ್ಮ ಯಥಾಸ್ಥಿತಿಗೆ ಹೋಗಿರ್ತಾವ. ಆದ್ದರಿಂದ ಇದಕ್ಕೆ ಚಾತುರ್ಮಾಸ ಇಲ್ಲಿಂದ ಪ್ರಾರಂಭ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಂತರದಲ್ಲಿ ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂದರು. ಸೊ ವಿಶೇಷವಾಗಿ ಈ ಗುರು ಪೂರ್ಣಿಮೆಯನ್ನು, ವಿಶೇಷವಾಗಿ ಈ ಗುರುವಿನ ಮಹಿಮೆಯನ್ನು ಕೇವಲ ನಮ್ಮ ಏನು ಜಗತ್ತಿನಲ್ಲಿ ಭಾರತದ ಇತಿಹಾಸದಲ್ಲಿ ಮಾತ್ರ ನಾವು ಕೇಳ್ತೀವಿ. ಯಾಕಂದ್ರೆ ವಿಶೇಷವಾಗಿ ಅನ್ಯ ದೇಶಗಳ ಒಂದು ಫಿಲಾಸಫಿಗಳನ್ನು ನೋಡಿದಾಗ, ತತ್ವಜ್ಞಾನಗಳನ್ನು ನೋಡಿದಾಗ ಅವು ಎಲ್ಲವೂ ಸಹಿತ ಭಾರತದ ತತ್ವಜ್ಞಾನದ ಬೆಳಕಿನ ಮೇಲೆ ಅವು ಪ್ರತಿಪಾದನೆಗೊಂಡವು. ಯಾಕಂದ್ರೆ ನಾವು ವಿಶೇಷವಾಗಿ ನಮ್ಮ ಭಾರತದ ತತ್ವಜ್ಞಾನವನ್ನು ವಿಶೇಷವಾಗಿ ಅಳವಡಿಸಿಕೊಂಡಂತಹದ್ದು ಈಜಿಪ್ಸಿಯನ್ ಅರುತ್ತಿದ್ರು. ಯಾಕಂದ್ರೆ ಪ್ಲೇಟೋ, ಸಾಕ್ರೆಟಿಸ್, ಅರಿಸ್ಟಾಟಲ್ ಇವರು ಭಾರತೀಯ ತತ್ವಜ್ಞಾನವನ್ನು ವಿಶೇಷವಾಗಿ ತಮ್ಮ ಅನುಕರಣೆಗೆ ತಂದಂಥವ್ರು. ನಂತರದಲ್ಲಿ ಹಲವಾರು ದೇಶಗಳ ಅವು ಅನುಕರಣೆ ಮಾಡ್ಯಾವ. ಅಂದ್ರೂ ಸಹಿತ ನಮ್ಮಲ್ಲಿರ್ತಕ್ಕಂಥ ಏನು ದಾರ್ಶನಿಕ ಗ್ರಂಥಗಳದಾವು, ರಾಮಾಯಣ ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಮತ್ತು 1188 ಉಪನಿಷತ್ತುಗಳಾಗಿರ್ಬೋದು, ಇತ್ತೀಚೆಗೆ 12ನೇ ಶತಮಾನದ ಹಿಡ್ಕೊಂಡು ವಚನ ಸಾಹಿತ್ಯಗಳಾಗಿರ್ಬೋದು, ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ಕೈವಲ್ಯ ಪದ್ಧತಿ, ನಿಜಗುಣರ ಷಟ್ಶಾಸ್ತ್ರಗಳಾಗಿರ್ಬೋದು, ಇವೆಲ್ಲವನ್ನು ನೋಡಿದ್ರೆ ಆ ದೇಶದ ತತ್ವಜ್ಞಾನಿಗಳು ಕೇವಲ 500 ಪುಟ ಅಥವಾ 600 ಪುಟ ಇರ್ಬೋದು. ಅಷ್ಟರ ಮೇಲೆ ಅವರು ತತ್ವಜ್ಞಾನ ಫಿಲಾಸಫಿಯನ್ನು ಕಟ್ಟ್ಯಾರ ಹೊರತಾಗಿ ನಮ್ಮ ಭಾರತ ದೇಶದಷ್ಟು ವಿಶಾಲವಾದ ತತ್ವಜ್ಞಾನದ ಒಳಹರಿವು ಇನ್ಯಾವ ದೇಶದಲ್ಲೂ ಇಲ್ಲ. ಸ್ವಾಭಾವಿಕವಾಗಿ ಅವರು ಏನು ಆಸೆ ಪಡ್ತಾರಪ್ಪ ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ತತ್ವಜ್ಞಾನಿಗಳು ಮುಂದೆ ಯಾವುದಾದ್ರೂ ನಮಗೊಂದು ಜನ್ಮ ಇದ್ರೆ ಅದು ಭಾರತದಲ್ಲಿ ನಾವು ಹುಟ್ಟಬೇಕು ಅಂತ ಆಸೆ ಪಡ್ತಾರಂತ. ನಮ್ಮ ಬದುಕಲು ಕಲಿಯಿರಿ ಗ್ರಂಥ ಬರೆದಿರ್ತಕ್ಕಂಥ ಸ್ವಾಮಿ ಜಗದಾತ್ಮಾನಂದರು
ಒಮ್ಮೆ ಪ್ಯಾರಿಸಿನಲ್ಲಿ ಇರ್ತಕ್ಕಂಥ ಒಂದು ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅಲ್ಲಿ ಗ್ರಿಡ್ಜ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು 8 ಎಕರೆ ವಿಸ್ತಾರದಲ್ಲಿ ಒಂದು ರಾಮಕೃಷ್ಣ ಆಶ್ರಮ ಇದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ವಾರಗಳ ಕಾಲ ಶಿಬಿರವನ್ನು ಮುಗಿಸಿ ಅವರು ಒಂದು ಕಡೆ ಕುಳಿತಿರುವಾಗ ಒಬ್ಬ ಹೆಣ್ಣುಮಗಳು ಬಂದು ಅವರಿಗೆ ನಮಸ್ಕಾರ ಮಾಡಿದ್ಲು. ಮಾಡಿದಾಗ ಅವರನ್ನ ಆಕಿ ಕೇಳಿದ್ಲು, ಇಲ್ಲ ನನಗೆ ಆಶೀರ್ವಾದ ಮಾಡ್ರಿ ಅಂದಾಗ ಅವರು ಸ್ವಾಮಿಗಳು ಕೇಳಿದ್ರಂತ, ಏನಂತ ಆಶೀರ್ವಾದ ಮಾಡಬೇಕು ಅಂದಾಗ ಆಕಿ ಹೇಳಿದ್ಲಂತ, ಆಕಿನ ಹೆಸರು ಕೇಳಿದ್ರಂತ. ಅವ್ರು ಮೊದಲು ಏನಮ್ಮ ನಿನ್ನ ಹೆಸರು ಅಂತ ಇಂಗ್ಲಿಷ್ನಲ್ಲಿ ಕೇಳಿದಾಗ ಆಕಿ ಹೇಳ್ತಾಳ, ನನ್ನ ಹೆಸರು ಈಶ್ವರಿ ಅಂತ. ಅವಾಗ ಅವ್ರು ಕೇಳಿದ್ರು, ಇಲ್ಲ ಈ ದೇಶದಲ್ಲಿ ಈಶ್ವರಿನ ಹೆಸರು ಹೇಗೆ ಬಂತು? ಇಲ್ಲ, ನನ್ನ ಹೆಸರು ಮೊದಲು ಇಸಾಬಿಲ್ಲ, ನಂತರದಲ್ಲಿ ನಾನು ಯಾವಾಗ ಭಾರತೀಯ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದೆ ಆಮೇಲೆ ನನ್ನ ಹೆಸರನ್ನು ಈಶ್ವರಿ ಅಂತ ಮಾಡಿಕೊಂಡೆ. ಓಹೋ, ಹಾಗೆ ನನಗೆ ಆಶೀರ್ವಾದ ಮಾಡ್ರಿ. ಏನಂತ ಆಶೀರ್ವಾದ ಮಾಡಲಿ? ನಂದು ಮುಂದಿನ ಯಾವುದಾದ್ರೂ ಒಂದು ಜನ್ಮ ಇದ್ರೆ ನಾ ಅದನ್ನು ಭಾರತದಲ್ಲಿ ಹುಟ್ಟಬೇಕಂತ ಮಾಡೀನಿ, ಅದನ್ನ ಆಶೀರ್ವಾದ ಮಾಡ್ರಿ ಅಂದು. ಇದು ಒಂದೇ ಅಲ್ಲ, ನಮ್ಮ ಏನು ಉಪನಿಷತ್ತುಗಳನ್ನ ಭಾಷಾಂತರಿಸಿದಂತ ಮ್ಯಾಕ್ಸ್ ಮುಲ್ಲರ್ ಸಹಿತ ಸ್ವಾಮಿ ವಿವೇಕಾನಂದರಿಗೆ ಹೇಳಿದ್ದ, ನನ್ನ ಮುಂದೊಂದು ಯಾವ್ದಾದ್ರು ಜನ್ಮ ಇದ್ರೆ ನಾ ಭಾರತದಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದ. ಈಗಲೂ ಸಾಕಷ್ಟು ಜನ ವಿದೇಶಿಯರು ಹೇಳ್ತಾರೆ, ನಾ ಮುಂದೆ ಜನ್ಮ ಇದ್ರೆ ಭಾರತದೊಳಗೆ ಹುಟ್ಟಿ ಬರ್ತಾನೋ ಆದ್ರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಎಂತದ್ದು, ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಸ್ವಚ್ಛತೆ ಎಂತದ್ದು, ರೋಡ್ಗಳು ಎಂತಾವದಾವ, ರಾಜಕಾರಣಿಗಳು ಎಂತವ್ರದಾರ, ಎಲ್ಲ ಗೊತ್ತಿದ್ರು ಸಹಿತ ಅವ್ರು ಭಾರತದಲ್ಲಿ ಹುಟ್ಟಿ ಹೋಗ್ತಾರ. ಕಾರಣ ಏನು? ಇಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ತತ್ವಜ್ಞಾನ, ಇಲ್ಲಿರ್ತಕ್ಕಂಥ ಆ ಒಂದು ಗುರುವಿನ ಮಹಿಮೆ, ಆ ಬಹುಬಂಧನವನ್ನು ಕಳೆಯತಕ್ಕಂಥ ಗುರುವಿನ ಸಾಮರ್ಥ್ಯ ಇರುವುದು ಈ ಭಾರತದಲ್ಲಿ ಮಾತ್ರ. ಆದ್ದರಿಂದ ಅವರೆಲ್ಲರೂ ಭಾರತದಲ್ಲಿ ಹುಟ್ಟಬೇಕು ಅಂಥೇಳಿ ಪರಿತಪಿಸ್ತಾರೆ. ಆದರೆ ನಾವು ಭಾರತದಲ್ಲಿ ಹುಟ್ಟಿಯೂ ಸಹಿತ ಈ ಗುರುವಿನ ಮಹಿಮೆಯನ್ನ, ಇಲ್ಲಿರ್ತಕ್ಕಂಥ ತತ್ವಜ್ಞಾನಗಳನ್ನು ನಾವು ತಿಳಿಲಾರ್ದವಾದೀವಿ ಅಂದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಆದ್ದರಿಂದ ಈ ಒಂದು ವಿಶೇಷವಾದ ಈ ತಾತ್ವಿಕ ಜ್ಞಾನದ ವಿಷಯವನ್ನು ತಿಳಿಸ್ಕೊಡವ ಯಾರಪ್ಪ ಅಂದ್ರೆ ಗುರು. ಅದಕ್ಕಾಗಿ ಗುರು ಪೂರ್ಣಿಮೆ ಅಂತ ಮೀಸಲಿಡಲಾಗಿದೆ. ಆದ್ದರಿಂದ ಈ ಒಂದು ಗುರು ಪೂರ್ಣಿಮೆ ನಿಮಿತ್ತವಾಗಿ ನಮ್ಮ ಅದರಲ್ಲೂ ವಿಶೇಷವಾಗಿ ಶಂಕರಾಚಾರ್ಯ ಆದಿಯಾಗಿ ಅದರಲ್ಲಿ ನಂತರದ ವ್ಯಾಸರ ನಂತರದಲ್ಲಿ ಶಂಕರಾಚಾರ್ಯ ಉಪನಿಷತ್ತುಗಳಿಗೆ ಭಾಷೆಯನ್ನು ಬರ್ಕೊಂಡು ಬಂದರು. ರಾಮಾಯಣ ಮಹಾಭಾರತವನ್ನು ಗಣಪತಿಗೆ ಹೇಳಿದರು, ಗಣಪತಿ ಬರದ ಅಂತ ಸಾಕಷ್ಟು ವಿಚಾರಗಳನ್ನು ಕೇಳ್ಕೊಂಡು ಬಂದಿರಿ. ಇವು ಎಲ್ಲವುಗಳ ಮಧ್ಯದಲ್ಲಿ ಹಲವಾರು ಗ್ರಂಥಗಳ ರಚನೆ ಆದವು. ಹಲವಾರು ಗ್ರಂಥಗಳಲ್ಲಿ ಅವ್ರಿಗಿಂತ ಅವ್ರ ಮಿಗಿಲು ಹಲವಾರು ಸಂಶೋಧನೆಗಳು ನಡೀತಾನೆ ಬಂದವು. ಅದರಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ನಡೆದಿರ್ತಕ್ಕಂಥ ಏನು ಒಂದು ಸಂಶೋಧನೆಗಳದಾವ, ಅವು ಒಳಹರಿವು ಐತಿ. ಅದು ಬಹುಶಃ ಯಾವ ಗ್ರಂಥದ ಮೇಲೂ ಅಷ್ಟು ನಡೆದಿಲ್ಲ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸಹಿತ ಅದು ಪ್ರಚಲಿತವಾಗಿರತಕ್ಕಂಥ ಗ್ರಂಥ. ಮಹಾತ್ಮ ಗಾಂಧೀಜಿಯವರೊಮ್ಮೆ ಅಮೆರಿಕಕ್ಕೆ ಒಂದು ಲೈಬ್ರರಿಗೆ ಹೋದಾಗ ಅವರು ಅಲ್ಲಿ ಕೇಳಿದ್ರಂತ ಗ್ರಂಥಪಾಲಕರನ್ನ, ಇಲ್ಲ ಈ ಗ್ರಂಥಾಲಯದಲ್ಲಿ ಅತಿ ಹೆಚ್ಚು ಓದಲ್ಪಟ್ಟ ಗ್ರಂಥ, ಅತಿ ಹೆಚ್ಚು ಬಳಸಲ್ಪಟ್ಟ ಗ್ರಂಥ ಯಾವುದಾದ್ರೂ ಐತೆನ ಅಂಥೇಳಿ ಅದನ್ನೆಲ್ಲ ನೋಟ್ ಮಾಡಿರ್ತಾರ. ಅವ್ರು ಯಾವುದನ್ನು ಓದಿ ಹೋದ್ರು, ಏನು ಮಾಡಿದ್ರು ಅದನ್ನ ನೋಡಿ ಹೇಳ್ರಿ ಅಂದಾಗ ಅವ ಗ್ರಂಥಪಾಲಕ ಹೇಳಿದಂತ ಅದು ಭಗವದ್ಗೀತೆ ಅಂತ ಹೇಳಿದಂತ. ಅಲ್ಲಿ ಅವರ ತಾತ್ವಿಕವಾದ ಅವರ ಧಾರ್ಮಿಕ ಗ್ರಂಥ ಯಾವುದು ಅಂದ್ರೆ ಬೈಬಲ್ ಇತ್ತು. ಅತಿ ಹೆಚ್ಚು ಕ್ರಿಶ್ಚಿಯನ್ ಇರ್ತಕ್ಕಂಥ ದೇಶ ಅಮೆರಿಕ. ಆ ಬೈಬಲ್ ಇದ್ರೂ ಸಹಿತ ಅವರ ಅಂತರಾಳಕ್ಕೆ ಯಾವುದು ಬೇಕಾಗಿತ್ತು ಅಂದ್ರೆ ಅದು ವಿಶೇಷವಾಗಿ ಅವರಿಗೆ ಭಗವದ್ಗೀತೆ ಬೇಕಾಗಿತ್ತು ಅಂತಕ್ಕಂಥ ಮಾತು. ಹಂಗ ಇಲ್ಲಿ ಹಲವಾರು ಗ್ರಂಥಗಳಲ್ಲಿ ನಮ್ಮ ಶಂಭುಲಿಂಗಪ್ಪಗಳ ಒಂದು ದೃಷ್ಟಿಕೋನ ಎಲ್ಲಾ ಗ್ರಂಥಗಳ ಮೇಲೂ ವಿಶೇಷವಾಗೇ ಇರ್ತಿತ್ತು. ಎಲ್ಲಾ ಗ್ರಂಥಗಳಲ್ಲಿ ಇರತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಅವರು ಹಲವಾರು ಲಕ್ಷಣಗಳನ್ನ ಹಿಂದೆ ಎಲ್ಲರೂ ಮಾಡಿಕೊಂಡು ಬಂದಿದ್ರು. ಹಲವಾರು ಲಕ್ಷಣಗಳು ಅಲ್ಲಿ ಭೋಗದ ಒಂದೇ ಲಕ್ಷಣ ಹೇಳ್ತೇನೆ ನಾನು. ಭೋಗದ ಲಕ್ಷಣವನ್ನ ಮಾಡಿದ್ರು. ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ ಅಂಥೇಳಿ ಇದನ್ನ ಪೂರ್ವದಲ್ಲಿ ಎಲ್ಲರೂ ಇದನ್ನ ಹೇಳ್ಕೊಂಡು ಬಂದಿದ್ರು. ಆದ್ರೆ ನಮ್ಮ ಶಂಭುಲಿಂಗಪ್ಪಗಳಿಗೆ ಆ ಒಂದು ಏನು ಲಕ್ಷಣದಲ್ಲಿ ಏನಾತಪ್ಪ ಅಂದ್ರೆ ಇದು ಸ್ವರೂಪ ಸುಖದಲ್ಲಿ ಅತಿವ್ಯಾಪ್ತಿ ಆಕತಿ ಅಂಥೇಳಿ ಅದನ್ನ ಅವ್ರು ಏನು ಮಾಡಿದ್ರು ಅಂದ್ರೆ ಸ್ವರೂಪ ಸುಖ ಸೆ ಭಿನ್ನ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ ಅಂಥೇಳಿ ಈ ಲಕ್ಷಣವನ್ನ ತಮ್ಮ ವೈಚಾರಿಕ ವಿನೋದದಿಂದ ಅದನ್ನು ವ್ಯಕ್ತಪಡಿಸುವಂಥವ್ರಾದ್ರು. ಇಲ್ಲಿ ಲಕ್ಷಣಗಳು ಅಂದಾಗ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ದೋಷದಿಂದ ಕೂಡಿರಬಾರ್ದು, ಅದು ಪರಿಪೂರ್ಣವಾದ ಲಕ್ಷಣ ಅಂತ ಹೇಳ್ಕೊಂಡು ಬಂದಾರ. ಆತ್ಮಾನುಭವದ ಅಂತರಾಳದೊಳಗೆ ಇವಕ್ಕೆ ಸಂಬಂಧಪಟ್ಟಂಗೆ ನಮಗೆ ತಿಳಿಯುವಂಗ ಯಾವುದೇ ಒಬ್ಬ ಗುರು ಆ ಶಿಷ್ಯರು 10 ಮಂದಿ ಇದ್ರ ಅಂದ್ರೆ 10 ಮಂದಿಗೆ ಒಂದೇ ತರ ಹೇಳಿದ್ರು ತಿಳಿಯುವುದಿಲ್ಲ. 10 ತರನ ಹೇಳೋ ತಾಕತ್ತು ಅವನಲ್ಲಿ ಇದ್ರೆ ಅವ ಪಕ್ಕಾ ಗುರು. ಹಂಗ ನಮ್ಮ ಶಂಭುಲಿಂಗಪ್ಪಗಳ ವಿಚಾರದಲ್ಲಿ ಅದಿತ್ತು. ಅವ್ರ ಆತ್ಮಾನುಭವದ ಅಂತರಾಳದೊಳಗ
ಈ 3 ಲಕ್ಷಣಕ್ಕೆ ಸಂಬಂಧಪಟ್ಟ ಅಗದಿ ರೈತರಿಗೆ ತಿಳಿಯುವಂತಹದ್ದು ಒಂದು ಇದನ್ನ ಬರ್ದಾರ. ಏನ್ ಬರ್ದಾರ ಅಂದ್ರ ಅದು ಅಲ್ಲಿವರೆಗೂ ನನಗೆ ಲಕ್ಷಣ ತಿಳಿದಿದ್ದಿಲ್ಲ, ಅದು ಹಿಂಗೆ ಬರ್ದಾರ ಅಪ್ಪಗಳು ಅಂತೇಳಿ ನಮಗೆ ಕೃಷ್ಣಗೌಡರು ಅಪ್ಪಗಳು ಒಮ್ಮೆ ಹೇಳಿದಾಗ ಹೊಲ ಇಟ್ಟು ಸರಳ ಐತ್ರಿ ಧನ್ಯ. ಯಾಕಂದ್ರೆ ನಮಗೆ ತಿಳಿತದು. ಯಾಕಂದ್ರ ಅಲ್ಲಿ ಏನ ಲಕ್ಷಣ ಹೆಂಗೆ ಬರ್ದಾರಪ್ಪ ಅಂದ್ರ, ಈಗ ರೈತ ನೀರು ಹಾಸ್ತಿರ್ತಾನೆ, ಎಂಥ ಮಡಿಪ್ಪ ಅಂದ್ರೆ ಅವು ಬಳ್ಳೊಳ್ಳಿ ಮಡಿ ಅಂತ ಮಾಡ್ತಿರ್ತೀವಿ ನಾವು. ಅಂತ ಬಳ್ಳೊಳ್ಳಿ ಮಡಿ ಮಾಡಿ ನೀರು ಹಾಸುವಾಗ ಆ ನೀರು ಹರ್ಕೊಂಡು ಬಂದ ಮಡಿ ಒಳಗೆ ಅರ್ಧೋಟ ಆತು ಅಂದ್ರೆ ಅದು ಅವ್ಯಾಪ್ತಿ. ಒಂದು ಮಡಿಗೆ ನೀರು ಸಾಲಿಲ್ಲ ಅರ್ಧೋಟ ಆತು ಅಂದ್ರೆ ಅವ್ಯಾಪ್ತಿ. ಮತ್ತು ಆ ಮಡಿ ತುಂಬಿ ನೀರು ಹೊರಗಡೆ ಹೋತು ಮತ್ತೊಂದು ಮಡಿಗೆ ಹೋತು ಅಂದ್ರೆ ಅದು ಅತಿವ್ಯಾಪ್ತಿ. ಮತ್ತು ಅದು ಮಡಿಗೆ ಬರ್ಲಾರ್ದ ಹರ್ಕೊಂಡು ಅದು ಹಾದಿಗುಂಟ ಹೋತು ಅಂದ್ರೆ ಅದು ಅಸಂಭವ ದೋಷ ಅಂಥೇಳಿ ಬರ್ಕೊಂಡು ಬಂದ. ಇದು ಯಾರಿಗೆ ತಿಳಿಯಂಗಿಲ್ರಿ? ತಿಳಿತಿಲ್ಲ ಎಲ್ಲರಿಗೂ. ಇಟ್ಟ ಆ ಉಳಿದ ಲಕ್ಷಣ, ನಾವು ಸಂಸ್ಕೃತ ಲಕ್ಷಣ ಗೋಜಿಗೆ ಹೋಗಬೇಡ್ರಿ. ಇಟ್ರ ಮ್ಯಾಲ ತಿಳಿತು. ನಮ್ಮ ಬಳ್ಳೊಳ್ಳಿ ಮಡಿ ತಿಳಿದು ಏನು ಮಾಡ್ತತಿ? ಹಂಗ ಅಲ್ಲಿ ಶಂಭುಲಿಂಗಪ್ಪಗಳು ಯಾರ್ಯಾರ ಒಡನಾಟದೊಳಗೆ ಇರ್ತಿದ್ರು ಅಂತಂಥ ಲಕ್ಷಣಗಳನ್ನ ಮಾಡಿ ತಿಳಿಸ್ತಕ್ಕಂಥ ತಾಕತ್ತ ಅವರಲ್ಲಿತ್ತು. ಅಂಥ ವಿಷಯಕವಾಗಿ ಇವತ್ತ ಯಾವುದನ್ನ ಶ್ಲೋಕವನ್ನ ಗುರುವಿನ ಮಹಿಮೆಯನ್ನು ಪ್ರತಿಪಾದನೆ ಮಾಡ್ರಿ. ಇಲ್ಲದವರು ಆ ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕ ಅದು ಯಾವುದು ಅಂದ್ರೆ, ಕರ್ಮಣ್ಯೇ ವಾದಿಕಾರಸ್ತಿ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತು ಭೂ ಮಾತೆ ಸಂಗೋಶ್ವ ಅಕರ್ಮಣಿ ಅಂಥೇಳಿ ಈ ಶ್ಲೋಕವನ್ನು ಪ್ರತಿಪಾದನೆಗೆ ಇಟ್ಟಾರ. ಅಲ್ಲಿ ಪೂರ್ವದಲ್ಲಿ ಇದನ್ನ ಶಂಕರಾಚಾರ್ಯ ಆದಿಯಾಗಿ ಎಲ್ಲರೂ ಭಾಷ್ಯವನ್ನು ಬರ್ಕೊಂಡು ಬಂದರು. ನಂತರದಲ್ಲಿ ಅವರು ಶಂಕರಾಚಾರ್ಯ ಬರೆದ ಮೇಲೆ ಆತ್ಮಾನಂದ ಮುನಿಗಳು ಅಂತೇಳಿ ಗೀತಾದರ್ಪಣ ಅಂತಕ್ಕಂಥ ಒಂದು ಹಿಂದಿ ಗ್ರಂಥವನ್ನು ರಚನೆ ಮಾಡಿದರು. ಆ ಹಿಂದಿ ಗ್ರಂಥ, ಅದಕ್ಕೆ ಈ ಶ್ಲೋಕದ ಬಗ್ಗೆ ಸಂಪೂರ್ಣ ವಿಮರ್ಶೆ ನನಗೆ ಗೊತ್ತಿಲ್ಲ, ಆದರೂ ಸ್ವಲ್ಪ ಹೇಳ್ತಾನೆ. ಅವರು ಗೀತಾದರ್ಪಣ ಗ್ರಂಥ ರಚನೆ ಮಾಡುವಾಗ ಅಲ್ಲಿ 2ನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯಕ್ಕಿಂತಲೂ ವಿಲಕ್ಷಣವಾದ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದಾಗ ಆವತ್ತಿನ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ವಿರೋಧಗಳು, ಪ್ರಶ್ನೆಗಳು ಬಂದು, ಆದರೂ ಸಹಿತ ಅವರ ಬರೆಯುವಾಗ ಬರೆದಾರಲ್ಲಿ ಮುನ್ನುಡಿ ಒಳಗ ಅವು ಯಾರ್ಯಾರು ಯಾವ್ಯಾವ ಪ್ರಶ್ನೆಗಳನ್ನು ಮಾಡಿದ್ರು, ಯಾರ್ಯಾರು ಏನೇನು ಉತ್ತರ ಕೊಟ್ಟನೋ ಅದನ್ನ ಎಲ್ಲನೂ ಅವರು ಏನು ಕ್ರಮಬದ್ಧವಾಗಿ ಆ ಗೀತಾ ದರ್ಪಣದಲ್ಲಿ ಬರೆದಾರ. ಅದನ್ನು ಬರೆದ್ರು ಸಹಿತ ಈ ಕರ್ಮಣ್ಯವಾದಿಕಾರಸ್ಥೆ ಶ್ಲೋಕವನ್ನು ಇದು ಜ್ಞಾನವನ್ನು ಹೇಳ್ತತಿ ಅಂಥೇಳಿ ಅವರು ಅದನ್ನು ಒಂದನ್ನೇ ಅಲ್ಲಿ ಜ್ಞಾನಕ್ಕೆ ಕೂಡಿಸಿ ಇನ್ನುಳಿದವನ್ನ ಸರಿಪಡಿಸಿದ್ರು. ಆದರೆ ಶಂಭುಲಿಂಗಪ್ಪಗಳಿಗೆ ಅಲ್ಲಿ ಫಲೇಶು ಅಂತಕ್ಕಂಥ ಶಬ್ದದ ಮೇಲೆ ವಿಮರ್ಶೆ ಉಂಟಾಯಿತು. ಇಲ್ಲಿ ಬಹುವಚನ ಐತೆ ಅಂದ ಮೇಲೆ ಇಲ್ಲಿ ಕರ್ಮಗಳಂದ್ರೆ ಯಾವ್ಯಾವ ಇವು ಅಂತಕ್ಕಂಥ ವಿಚಾರವನ್ನ